ಮಹಿಳಾ ಮಸೂದೆ ತಿದ್ದುಪಡಿಗೆ ವಿರೋಧಿಸಿದ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ವಾಗ್ದಾಳಿ ನಡೆಸಿದರು. ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಪಾಲಿಗೆ ಐತಿಹಾಸಿಕ ದಿನವಾಗಬೇಕಿದ್ದ ಕ್ಷಣವನ್ನ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ದುರಂತ ದಿನವನ್ನಾಗಿ ಮಾರ್ಪಡಿಸಿವೆ ಎಂದು ಆರೋಪಿಸಿದರು. ದಶಕಗಳ ಕನಸಾದ ನಾರಿ ಶಕ್ತಿ ವಂದನಾ ಅಧಿನಿಯಮಗೆ ಅಡ್ಡಗಾಲು ಹಾಕುವ ಮೂಲಕ ಮಹಿಳಾ ವಿರೋಧಿ ನಿಲುವನ್ನ ಪ್ರದರ್ಶಿಸಿವೆ ಎಂದು ಟೀಕಿಸಿದರು. ಮಹಿಳಾ ಮೀಸಲಾತಿ ಮಸೂದೆಗೆ ಅಡ್ಡಗಾಲು ಹಾಕಿದ ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟವನ್ನ ದೇಶದ ಮಹಿಳೆಯರು ಎಂದಿಗೂ ಕ್ಷಮಿಸುವುದಿಲ್ಲ. ದೇಶದ 70 ಕೋಟಿ ಮಹಿಳೆಯರ 33% ಮೀಸಲಾತಿ ಹಕ್ಕನ್ನ ದಶಕಗಳ ಕಾಲ ಕಸಿದುಕೊಂಡವರನ್ನ ಇತಿಹಾಸ ಎಂದಿಗೂ ಕ್ಷಮಿಸದು ಎಂದು ಹೇಳಿದರು. ಯಾಕಂದ್ರೆ ನಿನ್ನೆ ನಡೆದಂತ ಈ ಒಂದು ನಾರಿ ವಂದನಾ ಮಹಿಳಾ ಮೀಸಲಾತಿ 33% ಏನು ವಿಶೇಷವಾಗಿ ನಮ್ಮ ಕೇಂದ್ರದ ನೆಚ್ಚಿನ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ 3 ದಿವಸ ರಾತ್ರಿ ತನಕ ಈ ಒಂದು ಮಹಿಳಾ ವಿಧೇಯಕ ಮಸೂದೆ ಮಂಡನೆಗೆ ನಿಯಮಿತವಾಗಿ ರಾತ್ರಿ ಇಡೀ ಈ 3 ದಿವಸ ಬೇರೆ ಬೇರೆ ಎಲ್ಲ ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆಯ ಮಾತಾಗಿಯೂ ಕೂಡ ಈ 2-3 ವಿಧೇಯಕ ಮಸೂದೆ ಮಂಡನೆಗೆ ಈ ಒಂದು 33% ಮೀಸಲಾತಿ ತಮ್ಮ ಅವಧಿಯಲ್ಲಿ ಕೊಡಬೇಕಂತ ಏನು ಕನಸುಕೊಂಡು ಮೋದಿಜಿಯವರು ನಿನ್ನೆಯ ಹೊತ್ತಿಗೆ ಏನು ಮತದಾನ ಮಾಡುವುದರಷ್ಟೇ ಒಂದೇ 5 ನಿಮಿಷದಲ್ಲಿ ಎಲ್ಲ ಕೂಡ ಮಹಿಳೆಯರ ಕನಸು ನುಚ್ಚು ನೂರಾಗಿ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಸೆಪ್ಟೆಂಬರ್ 18ರಿಂದ 20ರವರೆಗೆ ದೇಶದ ನಾರಿಯರು ಸಂಭ್ರಮಿಸಬೇಕಾಗಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಶಾಸಕ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಐತಿಹಾಸಿಕ ತೀರ್ಮಾನ ಕೈಗೊಂಡು ಸಂಸತ್ತಿನಲ್ಲಿ ಮಂಡಿಸಿತ್ತು. ಆದರೆ ಕೇವಲ 5 ನಿಮಿಷದಲ್ಲಿ ವಿರೋಧ ಪಕ್ಷಗಳು ಅದನ್ನ ತಡೆದಿವೆ ಎಂದು ದೂರಿದ್ರು. ಮಸೂದೆ ಜಾರಿಯಾದ್ರೆ ಅದರ ಸಂಪೂರ್ಣ ಶ್ರೇಯಸ್ಸು ಪ್ರಧಾನಿಗೆ ಸಲ್ಲುತ್ತದೆ ಎಂಬ ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ಬೆಂಬಲ ನೀಡಿಲ್ಲ. ಇದು ಬಿಜೆಪಿ ವಿರುದ್ಧವಲ್ಲ, ದೇಶದ ಸಮಸ್ತ ಮಹಿಳಾ ಕುಲಕ್ಕೆ ವಿರೋಧ ಪಕ್ಷಗಳು ಮಾಡಿದ ದ್ರೋಹವಾಗಿದೆ ಎಂದು ಕಿಡಿಕಾರಿದ್ರು. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ವಿರೋಧ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಮಹಿಳೆ ಮೀಸಲಾತಿಯ ಜಾರಿಯಾಗುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಸಿದ್ರು. 75 ವರ್ಷಗಳಿಂದ ಈ ತನಕನೂ ಕೂಡ ಅವರು ಪ್ರಧಾನಿಯಾದರು, ಪ್ರೆಸಿಡೆಂಟ್ ಆದರು, ಅವರದೇ ಆದ ಜನಗಳು ಇವತ್ತು ಅವರು ಬಹಳ ನೋವಿನಿಂದ ಇರುವಂತ ಪರಿಸ್ಥಿತಿ ಉದ್ಭವ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಏನು ಇದೆಲ್ಲ ಕ್ರೆಡಿಟ್ ಇವತ್ತು ಮಹಿಳಾ ಮೀಸಲಾತಿ ನಾರಿ ವಂದನಾ ಮಸೂದೆ ಏನಾದ್ರೂ ಪಾಸ್ ಆದ್ರೆ ಇದು ಮೋದಿಜಿಯವರಿಗೆ ಕ್ರೆಡಿಟ್ ಬರ್ತದೆ. ಮೋದಿಜಿಯವರು ಚಾನಲ್ ಬಿಡ್ತಾರೆ, ಪ್ರತಿ ಸಲ ಅದನ್ನೇ ಅವರು ಮಾತಾಡ್ತಾ ಇದ್ರು. ಬಹಳ ಅಸಹ್ಯಕರ ಮಾತು. ಯಾಕಂದ್ರೆ ಮೋದಿಜಿಯವರು ಇದನ್ನು ಸಹ ಹೇಳಿದ್ರು ನಿನ್ನೆ ಹೊತ್ತಿಗೆ, ಈಗ ಏನಾದ್ರೂ ಈ ವಿಧೇಯಕ ಪಾಸ್ ಆದ್ರೆ ಮಸೂದೆ ಮಂಡನೆ ಆದ್ರೆ ನಾಳೆ ದಿವಸ ಕ್ರೆಡಿಟ್ ನೀವೇ ತಗೊಳ್ಳಿ, ಬೇಕಾದ್ರೆ ನೀವು ಪೋಸ್ಟರ್ಗಳನ್ನ ಹಚ್ತೇವೆ, ನಮ್ಮಲ್ಲಿರುವಂತಹ ಸರ್ಕಾರದ ಫಂಡ್ ಅನ್ನು ತಗೊಂಡು ಬೇಕಾದ್ರೆ ಪೋಸ್ಟರ್ ಹೇಳ್ತೇವೆ ಅಂತ ಸ್ವತಃ ಮೋದಿಜಿಯವರು ಹೇಳಿದ್ರು. ಆದ್ರೂ ಕೂಡ ಒಂದು ಮಹಿಳಾ ಮೀಸಲಾತಿಗೆ ಅವರು ಎಲ್ಲಿಯೂ ಕೂಡ ಒಂದು ಸಪೋರ್ಟ್ ಮಾಡದೆ ಅವರ ಈಗಲೂ ಕೂಡ ವಿರೋಧ ಪಕ್ಷದ ನಾಯಕರೇ ಈ ತರ ಅನ್ನೋದಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ದೇಶದಲ್ಲಿರುವಂತಹ ಮಹಿಳೆಯರು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ನವರಿಗೆ ಅಲ್ಲಿರುವಂತ ಮಹಿಳೆಯರು ಸೇರಿ ಅವರಿಗೆಲ್ಲ ಪಾಠ ನಾವು ಮುಂದಿನ ದಿವಸ ಕಲಿಸ್ತೇವೆ. ಯಾಕಂದ್ರೆ ಕಾಂಗ್ರೆಸ್ ಅನ್ನು ಈ ಹಂತದಲ್ಲ ಮುಂದಿನ ಹಂತದಲ್ಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಅಷ್ಟೇ. ಸುದ್ದಿಗೋಷ್ಠಿಯಲ್ಲಿ ನಯನಾ ನೀಲಾವರ್, ಸುಜಾತಾ ಬಾಂದೇಕರ್, ಮಾಲಾ ಹುಲ್ಸ್ವಾರ್, ವೈಶಾಲಿ ತಾಂಡೇಲ್, ಕಲ್ಪನಾ ನಾಯ್ಕ್, ರೇಷ್ಮಾ ಮಾರ್ಸೇಕರ್, ಸಂಜಯ್ ಸಾಳುಂಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅಂಗವಾಗಿ ಮುಂದೂಡಲ್ಪಟ್ಟ ಮಹಿಳಾ ಸಮಾವೇಶವನ್ನ ಇದೇ 26ರಂದು ಕಾರವಾರದ ಗ್ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿರುವ ಬೃಂದಾವನ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಮುಂಜಾನೆ ರಂಗೋಲಿ ಸ್ಪರ್ಧೆ ಹಾಗೂ ಸಂಜೆ ಗಾಯನ ಸ್ಪರ್ಧೆ ನಡೆಯಲಿದ್ದು ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಭಾಗವಹಿಸುವಂತೆ ರೂಪಾಲಿ ನಾಯ್ಕ್ ಮನವಿ ಮಾಡಿದ್ರು. ಕೋಮರಪಂಥ ಸಮಾಜದವರು ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ನೆರವೇರಿಸುವ ವಾರ್ಷಿಕ ರಥೋತ್ಸವ ಶುಕ್ರವಾರ ರಾತ್ರಿ ವಿಜೃಂಭಣೆಯಿಂದ ನೆರವೇರಿತು.
ಶತಮಾನಗಳ ಹಿಂದೆ ಕೋಮಾರಪಂಥ ಸಮಾಜದವರು ವೈಶಾಖ ಮಾಸ ಅಮಾವಾಸ್ಯೆಯ ದಿನದಂದು ಮಂದಿರಕ್ಕೆ ಬೆಳ್ಳಿ ಕಳಸ ನೀಡಿದ್ರು. ನಂತರ ಪ್ರತಿ ವರ್ಷ ಈ ದಿನದಂದು ಆತ್ಮಲಿಂಗಕ್ಕೆ ಪೂಜೆ ಅಭಿಷೇಕ ನೆರವೇರಿಸಿ ಸಂಜೆ ರಥೋತ್ಸವ ನೆರವೇರಿಸುತ್ತಾ ಬಂದಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಮುಂಜಾನೆ ದೈವಿಕ ಕಾರ್ಯ ನೆರವೇರಿಸಿ ಸಂಜೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ರಾತ್ರಿ ಶ್ರೀದೇವರ ಉತ್ಸವ ರಥ ಬೀದಿಗೆ ಆಗಮಿಸಿ ಶ್ರೀದೇವರು ರಥಾರೂಢವಾದ ಬಳಿಕ ವೆಂಕಟರಮಣ ದೇವಾಲಯದವರೆಗೆ ರಥ ಸಾಗಿ ಮರಳಿತು. ಸಹಸ್ರಾರು ಭಕ್ತರು ಹರ ಹರ ಮಹಾದೇವ ಜಯಘೋಷದೊಂದಿಗೆ ರಥ ಎಳೆದು ಸಂಭ್ರಮಿಸಿದ್ರು. ಕಾರವಾರ, ಅಂಕೋಲಾ, ಹೊನ್ನಾವರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯ ಕೋಮಾರಪಂಥ ಸಮಾಜದವರು, ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ ಹಾಗೂ ಭಕ್ತ ವೃಂದದವರು ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲ ಬಳಿ ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹತ್ತಿ ಉರಿದ ಪ್ರಕರಣದಲ್ಲಿ ಗಂಭೀರವಾದ ಸುಟ್ಟ ಗಾಯಗಳಿಂದ ತೀವ್ರ ಅಸ್ವಸ್ಥರಾಗಿರುವ ಟ್ಯಾಂಕರ್ ಚಾಲಕ ಮುರುಗೇಂದ್ರಯ್ಯರನ್ನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಗೆ ದಾಖಲಿಸಲು ಉತ್ತರ ಕನ್ನಡ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಮಾಧವ್ ನಾಯಕ್ ಹಾಗೂ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನೆರವಾಗಿದ್ದಾರೆ. ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲ ಬಳಿ ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹತ್ತಿ ಉರಿದ ಅಪಘಾತದಲ್ಲಿ ಟ್ಯಾಂಕರ್ ಚಾಲಕ ಮುರುಗೇಂದ್ರಯ್ಯ ಎಂ ಅವರಿಗೆ 65% ಸುಟ್ಟ ಗಾಯವಾಗಿತ್ತು. ಆರಂಭದಲ್ಲಿ ಇವರಿಗೆ ಅಂಕೋಲಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ನಂತರ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. 65% ಸುಟ್ಟ ಗಾಯವಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಮನಗಂಡ ಮಾಧವ್ ನಾಯಕ್ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಗೆ ದಾಖಲಿಸಲು ನೆರವಾಗಿದ್ದಾರೆ. ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಹಾಗೂ ಉಪಾಧ್ಯಕ್ಷ ಮಣಿ ಮತ್ತು ದಿನೇಶ್ ಮಲೆನಾಡು ಅವರನ್ನು ಕೂಡ ದೂರವಾಣಿ ಮೂಲಕ ಸಂಪರ್ಕಿಸಿದ ಮಾಧವ್ ನಾಯಕ್ ಚಾಲಕ ಮುರುಗೇಂದ್ರಯ್ಯ ಅವರ ಸ್ಥಿತಿ ವಿವರಿಸಿ ಸಂಘದಿಂದ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಷಣ್ಮುಗಪ್ಪರು ಮಂಗಳೂರಿನ ಲಾರಿ ಮಾಲೀಕರ ಸಂಘದೊಂದಿಗೆ ಈ ಬಗ್ಗೆ ಚರ್ಚಿಸಿ ಚಾಲಕ ಮುರುಗೇಂದ್ರಯ್ಯನಿಗೆ ನೆರವು ನೀಡಲಾಗುವುದು ಎಂದು ಭರವಸೆ ನೀಡಿದ್ರು. ಮುರುಗೇಂದ್ರಯ್ಯ ವಿವಾಹಿತರಾಗಿದ್ದು ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಗಾಯಾಳು ಚಿಕಿತ್ಸೆಗೆ ಹಾಗೂ ಆಂಬ್ಯುಲೆನ್ಸ್ ಲಭ್ಯಗೊಳಿಸಿ ಆಂಬ್ಯುಲೆನ್ಸ್ನಲ್ಲಿ ಓರ್ವ ವೈದ್ಯಕೀಯ ಸಿಬ್ಬಂದಿ ನೆರವನ್ನು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರು ಒದಗಿಸುವ ಮೂಲಕ ತುಂಬಾ ನೆರವು ನೀಡಿದ್ರು. ಏನಾಯ್ತು ನಿನ್ನೆ? ಸರ್ ಬರ್ತಾ ಇದ್ದೆ ನಾನು ಗಾಡಿ. ಎಲ್ಲಿಂದ ಬರ್ತಾ ಇದ್ರೆ? ಇಲ್ಲಿ ಇದು ಕಲ್ಕಟ್ಟಿಗೆಯಿಂದ ಬರ್ತಾ ಡೌನು, ಅಲ್ಲಿ ಡೌನ್ ಇದೆ. ಆ ಡೌನ್ ಅಪ್ಲೈ ಒಂದು ಗಾಡಿ ಬಂತು. ನಾನು ಸ್ವಲ್ಪ ಲೈಟಾಗಿ ಹಿಂಗೆ ಹೊಡೆದ ಹಿಂಗೆ ಆ ಗಾಡಿ ಹಂಗೆ ಏಕ್ದಮ್ ಅಪ್ಸೈಡ್ ಆಗುತ್ತೆ. ಇಲ್ಲಿ ಅಗಸೂರ್ ಹತ್ರ ಅಲ್ಲ ಅದು? ಹಾಂ. ಪ್ರತಿ ಸಲ ಬರ್ತಾ ಹೋಗ್ತಾ ಇರ್ತೀರಿ ನೀವು? ಹಾಂ, ಹೋಗ್ತಿರ್ತೀವಿ. ಈ ಸರಿ ಮಿಸ್ ಆಗ್ಬಿಡುದು. ಒಬ್ಬರೇ ಇದ್ದೀರಿ ನೀವು? ಒಬ್ಬನೇ ಇದೆ ಸರ್. ಯಲ್ಲಾಪುರ ತಹಶೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ ಅಧ್ಯಕ್ಷತೆಯಲ್ಲಿ HPV ಲಸಿಕಾ ಅಭಿಯಾನ ಜಾಗೃತಿ ಸಭೆಯು ಯಲ್ಲಾಪುರ ಪಟ್ಟಣದ ಆಡಳಿತ ಸೌಧ ಸಭಾಭವನದಲ್ಲಿ ಶನಿವಾರ ನಡೆಯಿತು. HPV ಲಸಿಕಾ ಅಭಿಯಾನ ಜಾಗೃತಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಯಲ್ಲಾಪುರ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮಾತನಾಡಿ, ತಾಲೂಕಿನಲ್ಲಿ HPV ಲಸಿಕಾ ಅಭಿಯಾನವು ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಮಕ್ಕಳಿಗೆ HPV ಲಸಿಕೆಯನ್ನ ಹಾಕಿಸಲು ಪಾಲಕರು ಹಿಂದೇಟು ಹಾಕುತ್ತಿದ್ದಾರೆ. ಕ್ಯಾನ್ಸರ್ ಕಾಯಿಲೆಯನ್ನ ತಡೆಯುವ ಈ ಲಸಿಕೆಯು ಸುರಕ್ಷಿತವಾದ ಲಸಿಕೆಯಾಗಿದ್ದು, ಈ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. HPV ಲಸಿಕಾ ಅಭಿಯಾನಕ್ಕೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು. ಸುಧಾಮೂರ್ತಿ ಅವರು ಸದನದಲ್ಲಿ 2024 ಹೇಳಿದ್ರು, ಎಲ್ಲ ಹುಡುಗಿಯರಿಗೆ, ಎಲ್ಲ ಗರ್ಲ್ ಚೈಲ್ಡ್ಗೆ ಫ್ರೀ ಆಗಿ HPV ವ್ಯಾಕ್ಸಿನ್ ಕೊಡ್ಬೇಕಂತ. ಅದ್ರದ್ದು ಇಂಪಾರ್ಟೆನ್ಸ್ ಅವರು ಸದನದಲ್ಲಿ, ಸುಧಾಮೂರ್ತಿ ಅವರು ಅವರೇ ಸದನದಲ್ಲಿ ಹೇಳಿರೋದ್ರಿಂದ ಅದ್ರದ್ದು ಇಂಪಾರ್ಟೆನ್ಸ್ ನಮ್ಗೆಲ್ಲ ಗೊತ್ತಾಗ್ತದೆ. ಸೊ ಇದು 3 ಮೇಜರ್ ಆಗಿ ಏನಂದ್ರೆ ಇಂಗ್ಲಿಷ್ ಇನ್ಫಾರ್ಮೇಶನ್ ಹೋಗ್ತದೆ. ಏನಂದ್ರೆ ಒಂದು ಇನ್ಫರ್ಟಿಲಿಟಿ ಕಾಸ್ ಆಗ್ತದೆ. ಡಾಕ್ಟರ್ ಗಿರೀಶ್ ಮಾತನಾಡಿ, HPV ಲಸಿಕೆ ಪಡೆಯುವುದರಿಂದ ಆಗುವ ಉಪಯೋಗದ ಬಗ್ಗೆ ಮಾಹಿತಿ ನೀಡಿದ್ರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೇಶವ್ ಚೌಗುಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, GN ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ಸೇಫೆಸ್ಟ್ ಡ್ರಗ್ ಇದು ಬರೀ ಗರ್ಭಚೀಲ ಗರ್ಭಕೋಶ ಅಲ್ಲ ಕ್ಯಾನ್ಸರ್ ಬರೋದು. ಈವನ್ ಬಾಯಿ ಗಂಟಲ ಕ್ಯಾನ್ಸರ್ ಬರುತ್ತೆ, ಗುದದ್ವಾರದ ಕ್ಯಾನ್ಸರ್ ಸಹಿತ ಅವು ಗಂಡು ಮಕ್ಕಳದ್ದು ಕನಿಸ್ ಕೃಷ್ಣ ಅದ್ರದ್ದು ಸಹಿತ ಕ್ಯಾನ್ಸರ್ ಬರೋದ್ರಿಂದ ಇದು ಕೇವಲ ಬರೀ ಹೆಣ್ಮಕ್ಳು ಅಲ್ಲ, ಇದು ಆ್ಯಕ್ಚುಲಿ ಆದರೆ ನಮ್ಮ ದೇಶದಲ್ಲಿ ಕಾರವಾರ ತಾಲೂಕಿನ ಅಸ್ನೋಟಿ ಮೇದವಾಡ ಗ್ರಾಮದ ಗ್ರಾಮ ದೇವರಾದ ಶ್ರೀ ರಾಮನಾಥ ದೇವಸ್ಥಾನದ ಜಮೀನು ಮತ್ತು ಹಣಕಾಸು ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ
ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಅಸ್ನೋಟಿ ಗ್ರಾಮ ಸೇವಾ ಸಮಿತಿ ಹಾಗೂ ಕರ್ನಾಟಕ ಸನಾತನ ಧರ್ಮ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ದೇವಸ್ಥಾನದ ಮಾಜಿ ಮೊಕ್ತೇಸರರು ಹಾಗೂ ದತ್ತಿ ಇಲಾಖೆಯ ಕೆಲವು ಅಧಿಕಾರಿಗಳ ಶಾಮೀಲಿನಿಂದ ಭಾರೀ ಅಕ್ರಮ ನಡೆದಿದೆ. ದೇವಸ್ಥಾನಕ್ಕೆ ಸೇರಿದ್ದ 1 ಎಕರೆ 32 ಗುಂಟೆ ಜಮೀನನ್ನ ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಎಂದು ಆರೋಪಿಸಿದ್ರು. ದೇವಸ್ಥಾನವು ಎಲ್ಲಾ ಸಮುದಾಯಗಳಿಗೆ ಸೇರಿದ್ದಾಗಿದ್ರೂ ರೂಪಾಲಿ ನಾಯ್ಕರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಶಾಸಕರ ಅನುದಾನದಡಿ 11 ಲಕ್ಷ ರೂಪಾಯಿ ಪಡೆದು ದೇವಸ್ಥಾನದ ಜಮೀನಿನಲ್ಲಿ ಕೊಂಕಣ ಮರಾಠ ಸಮುದಾಯ ಭವನ ನಿರ್ಮಾಣ ಕಾರ್ಯವನ್ನ ನಿಯಮಬಾಹಿರವಾಗಿ ಆರಂಭಿಸಲಾಗಿದೆ. ಪ್ರಸ್ತುತ ಕಾಮಗಾರಿ ಸ್ಥಗಿತಗೊಂಡು ಜಮೀನು ದೇವಸ್ಥಾನಕ್ಕೆ ಹಿಂದಿರುಗಿದ್ರೂ ನಿರ್ಮಿತವಾದ ಅಪೂರ್ಣ ಕಟ್ಟಡವನ್ನ ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ನಿರಾಕರಿಸುತ್ತಿದ್ದು ಖರ್ಚಾದ ಹಣವನ್ನ ಮರುಪಾವತಿಸುವಂತೆ ಕೇಳುತ್ತಿರುವುದು ಅನ್ಯಾಯಕರ ಎಂದು ಹೇಳಿದ್ರು. ದೇವಸ್ಥಾನದಲ್ಲಿ ಹಣಕಾಸು ಅವ್ಯವಹಾರಗಳು ನಡೆದಿದೆ ಎಂದು ಆರೋಪಿಸಿದ್ದ ಅವರು ದೇವಸ್ಥಾನದ ಹೆಸರಿನಲ್ಲಿ ಸುಮಾರು 30-35 ಲಕ್ಷ ರೂಪಾಯಿ ಹಣವಿದ್ದು ಜಾತ್ರೆ ಸೇರಿದಂತೆ ವಿವಿಧ ಸಂದರ್ಭದಲ್ಲಿ ಲಕ್ಷಾಂತರ ಆದಾಯ ಬರುತ್ತಿದೆ. ಆದಾಗ್ಯೂ ಹಲವು ವರ್ಷದಿಂದ ಲೆಕ್ಕ ಪರಿಶೋಧನೆ ನಡೆಯದೇ ಇರುವುದು ಗಂಭೀರ ಸಂಗತಿ ಎಂದರು. ಕಾಣಿಕೆ ಪೆಟ್ಟಿಗೆಯನ್ನ ನಿಯಮಾನುಸಾರವಿಲ್ಲದೆ ತೆರೆಯಲಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ದುರ್ಬಳಕೆ ಆಗುತ್ತಿದೆ ಎಂದು ದೂರಿದ್ರು. ಮುಜರಾಯಿ ಮತ್ತು ದತ್ತಿ ಇಲಾಖೆಗೆ ಹಲವು ಬಾರಿ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದು ಹೇಳಿದ್ರು. ಅಸ್ನೋಟಿ ಗ್ರಾಮ ಸೇವಾ ಸಮಿತಿ ಅಧ್ಯಕ್ಷ ಸೋಹನ್ ಜಿ ಸಾಳುಂಕೆ ಮಾತನಾಡಿ, ವಿಳಂಬಕ್ಕೆ ಕಾರಣವಾದ ಆಯುಕ್ತರಿಂದ ಸ್ಪಷ್ಟನೆ ಪಡೆಯಬೇಕು. ಮಾಜಿ ಮೊಕ್ತೇಸರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ದೇವಸ್ಥಾನದ ಸಂಪೂರ್ಣ ಆಡಿಟ್ ಮಾಡಿಸಿ ಅನಧಿಕೃತ ಕಟ್ಟಡವನ್ನ ತಕ್ಷಣ ತೆರವುಗೊಳಿಸಿ ಪಾರದರ್ಶಕ ಆಡಳಿತ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ರು. ಜಾತ್ರೆ ಬಂದು ರಿಸಿಪ್ಮೆಂಟ್ ಮಾಡಿ ಎಲ್ಲರೂ ಕಳಿಸ್ಬೋದು. ಈಗ ಇದು ಬರ್ತದೆ, ಬರ್ತಾ ಇದ್ದಾರೆ, ಇದು ಬರ್ತದೆ ಹಣ, ಮತ್ತೆ ಇದು ಹಣ ಈಗ ಉಳಿದೇ ಒಂದು ಜಾತ್ರೆ. ಹೀಗಾಗಿ ಅಂತ ಮರವಲ್ ಫಿಡಿ ದೇವಸ್ಥಾನ ಬೆಸ್ಟ್ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ. ಅದು ಈ ಮಕ್ಕಳು ಯಾರು ಇಷ್ಟು ದೊಡ್ಡ ದೇವಸ್ಥಾನ ಇಂಥ ಬಿಜಾಪತಿ ಯಾರು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಈ ಥರ ಮೋಸ ಆಗ್ತಾ ಇದ್ದೇವೆ ನಾವು. ಅದು ಈಗ ನೋಡಿ ಇವರು ಅದು ಎಲ್ಲ ಹೇಳ್ತಾರೆ. ಈಗ ಅದು ದೊಡ್ಡ ದೊಡ್ಡ ಕೈ ಇದೆ, ಅದು ದೊಡ್ಡ ಅಮೌಂಟ್ ಚರ್ಚೆ ಮಕ್ಕಳು ಹೊಂದಿದ್ರು ಕಮಿಟಿಯವರು. ಇಲ್ಲಿ ಹೆಸರು ಹಾಕೊಡ್ತಾರೆ ಅದು ಕೊಂಕಣ ಮಾಡ ಸಮಯ ಅಂತ ಹೇಳಿ. ಕೊಂಕಣ ಮಾಡ ಸಮಯ ಮತ್ತೆ ಎಲ್ಲ ಮುಂದೆ ಹೋಗುದಿಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಇದೆ, ಅದು ಒಂದು ಹೆದರಿಕೆ. ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಆಚಾರಿ, ಕನಯ್ಯ ವಾರಿಕರ್, ಸೂರಜ್ ಅಸ್ನೋಟಿಕರ್, ಶರದ್ ಬಾಂದೇಕರ್, ಕಿಶನ್ ವಾರಿಕರ್, ಚಂದ್ರಕಾಂತ್ ಹರಿಕಾಂತ್, ಚಂದ್ರಕಾಂತ್ ಬಾಂದೇಕರ್, ಸಂಜಯ್ ದೇವದಾಸ್, ಆನಂದು ಗಜನಿಕರ್, ವಾಮನ್ ಆಚಾರಿ, ಅಶೋಕ್ ರಾಣೆ, ದೀಪಕ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂಡಗೋಡ ತಾಲೂಕಿನ ಸನವಳ್ಳಿ ಜಲಾಶಯದ ಹಿನ್ನೀರಿನಲ್ಲಿ ಒಣಗಿ ನಿಂತಿರುವ ಮರಗಳನ್ನು ತೆರವುಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುಂಡಗೋಡ ಬಂಕಾಪುರ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಸನವಳ್ಳಿ ಜಲಾಶಯವಿದೆ. ಈ ಜಲಾಶಯದಿಂದ ಮುಂಡಗೋಡ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತದೆ. ಈ ಜಲಾಶಯದ ಸುತ್ತಲೂ ಹಾಗೂ ಹಿನ್ನೀರಿನಲ್ಲಿ ವಿವಿಧ ಬಗೆಯ ಬೆಲೆ ಬಾಳುವ ಗಿಡ ಮರಗಳು ಒಣಗಿ ನಿಂತಿರುವುದು ಮರಗಳ್ಳರಿಗೆ ಅನುಕೂಲವಾಗಲಿದೆ. ಕಳೆದ 1.5 ವರ್ಷದ ಹಿಂದೆ ಜಲಾಶಯದ ಮೇಲಿರುವ ಮರವನ್ನ ಅರಣ್ಯ ಇಲಾಖೆಯವರು ಕಟಾವು ಮಾಡಿದ್ರು. ಆದರೆ ಜಲಾಶಯದ ಹತ್ತಿರವಿರುವ ಮರಗಳನ್ನ ಹಾಗೆಯೇ ಬಿಟ್ಟಿದ್ರು. ಆಗಲೇ ಸ್ಥಳೀಯರು ಜಲಾಶಯದಲ್ಲಿ ಒಣಗಿರುವ ಮರವನ್ನ ಕಟಾವು ಮಾಡಲು ಆಗ್ರಹಿಸಿದ್ರು. ಆದರೆ ಇಲಾಖೆಯವರು ಮಾತ್ರ ಸ್ಥಳೀಯರ ಮಾತನ್ನ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ರು. ಕಳೆದ 3 ವರ್ಷದಿಂದ ನಿರಂತರವಾಗಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ದಡದಲ್ಲಿ ಹಿನ್ನೀರಿನಲ್ಲಿದ್ದ ಮರಗಳು ಹಲವು ತಿಂಗಳುಗಳ ಕಾಲ ನೀರಿನಲ್ಲಿ ಮುಳುಗಿದ್ದು ಬೇರುಗಳು ಕೊಳೆತಿರುವುದರಿಂದ ಮರಗಳು ಒಣಗಿವೆ. ಜಲಾಶಯದ ಸುತ್ತ ದಡದಲ್ಲಿ ಹಾಗೂ ಹಿನ್ನೀರಿನಲ್ಲಿ ವಿವಿಧ ಜಾತಿಯ ಮರಗಳು ಒಣಗಿ ನಿಂತಿರುವುದು ಕಾಣಸಿಗುತ್ತದೆ. ಸನವಳ್ಳಿಯಿಂದ ಸನಿಹದಲ್ಲಿ ಶಿಗ್ಗಾಂವ್ ತಾಲೂಕಿನ ಗಡಿ ಭಾಗವಿದ್ದು ಗಡಿಭಾಗದಲ್ಲಿರುವ ಹಳ್ಳಿಗಳ ಜನರು ಈ ಒಣಗಿದ ಮರಗಳನ್ನು ಕಟಾವು ಮಾಡಿಕೊಂಡು ಸಾಗಾಟ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.